ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್‌ಗೆ ಸ್ವಾಗತ ಸುಸ್ವಾಗತ. ಹೌದು, ಬಿಗ್ ನ್ಯೂಸ್ ಅಂತಾನೆ ಹೇಳಬಹುದು. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ನಿಮ್ಮ ಅಕೌಂಟ್‌ಗಳಿಗೆ ಹಿಂದೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಹೌದು, ನೀವು ಈಗಾಗಲೇ ಸುಮಾರು 10,000 ರೂಪಾಯಿವರೆಗೂ ಕೂಡ ಈ ವರ್ಷದಲ್ಲಿನೇ ಪಡ್ಕೊಂಡು ಬಿಟ್ಟಿರಿ. ಕೇವಲ 2 ತಿಂಗಳಲ್ಲಿ ನಿಮಗೆ 8 ರಿಂದ 10,000 ರೂಪಾಯಿ ಅಂದರೆ 4 ರಿಂದ 5 ಕಂತುಗಳಾದರೂ ಜಮಾ ಆಗಿದ್ದಾವೆ. ಅದರ ಬೆನ್ನಲೆಯಲ್ಲಿನೇ ಮತ್ತೆ 2 ತಿಂಗಳ ಹಣವನ್ನು ಸರ್ಕಾರ ರಿಲೀಸ್ ಮಾಡ್ತಾ ಇದೆ. ಯಾಕೆ ಅಂತ ಕೇಳೋದಾದರೆ 28,608 ಕೋಟಿಯಷ್ಟು ದುಡ್ಡು ಸರ್ಕಾರದ ಬಳಿ ಬರೀ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಮೀಸಲಿಡಲಾಗಿದೆ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ ಎಷ್ಟು ದುಡ್ಡು ಬೇಕೋ ಈ ವರ್ಷಕ್ಕೆ ಅಂದರೆ 12 ತಿಂಗಳಿಗಾಗಿ 12 ತಿಂಗಳು ಕೂಡ ನೀವು 28,608 ಕೋಟಿಯಷ್ಟು ದುಡ್ಡಲ್ಲಿ ನೀವು ಪಡ್ಕೊಳ್ಬಹುದು ಎಲ್ಲ ಕಂತುಗಳನ್ನು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಷಯದ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಕಂತುಗಳು, ಯಾವ ತಿಂಗಳ ಹಣ ಯಾವಾಗ ಜಮಾ ಆಗ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ, ಇದರೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ನಿಮ್ಮ ಜಿಲ್ಲೆನೂ ಕೂಡ ಸಿಗತ್ತೆ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ 2 ತಿಂಗಳ ಹಣ ಆದರೂ ಬಿಡುಗಡೆ ಆಗ್ತಾ ಇದೆ ಮತ್ತೆ. ಹೌದು, ನಿಮಗೆ ಸೆಪ್ಟೆಂಬರ್, ಅಕ್ಟೋಬರ್ ಸೇರಿದಂತೆ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಮತ್ತೆ 2 ತಿಂಗಳ ಹಣ ಅಂದರೆ ನವೆಂಬರ್ 26, ಡಿಸೆಂಬರ್ 27ನೇ ಕಂತು, ಈ ವರ್ಷದ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣವೂ ಕೂಡ ಜಮಾ ಆಯಿತು. ಸತತವಾಗಿ ಸುಮಾರು 4 ರಿಂದ 5 ಕಂತುಗಳನ್ನಾದರೂ ನೀವು ಪಡ್ಕೊಂಡ್ರಿ. ಈಗ ಮತ್ತೆ ಅದರ ಬೆನ್ನಲೆಯಲ್ಲಿನೇ 2 ತಿಂಗಳ ಹಣ ಹಿಂದೆ ಜಮಾ ಪ್ರಾರಂಭವಾಗ್ತಾ ಇದೆ. ಹೌದು, 29ನೇ ಕಂತಿನ ಹಣ, ಫೆಬ್ರವರಿ ತಿಂಗಳ ಹಣ ಅದು ಸ್ಟಾಪ್ ಕೂಡ ಆಗಿತ್ತು, ತಾಂತ್ರಿಕ ದೋಷ ಆಗಿತ್ತಂತೆ. 22ನೇ ಕಂತಿನಲ್ಲಿ ಕಂಡು ಬಂದಿರತಕ್ಕಂತಹ ತಾಂತ್ರಿಕ ದೋಷ ಈಗ ಮತ್ತೆ 29ನೇ ಕಂತಿನಲ್ಲಿ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ದುಡ್ಡನ್ನು ಜಮಾ ಮಾಡಲಿಕ್ಕೆ ವಿಳಂಬ ಕೂಡ ಆಗಿದೆ. ಆದರೆ ಈಗ ಯಾವುದೇ ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆ ತಾಂತ್ರಿಕ ದೋಷವನ್ನು ತೆಗೆದುಹಾಕಲಿಕ್ಕೆ, ಸರಿಪಡಿಸಲಿಕ್ಕೆ ಈ ಗವರ್ನರ್ಸನ್ನು ನೇಮಕ ಮಾಡಿರ್ತದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಹಾಗಾದರೆ ಅವರು 4-5 ದಿನಗಳ ಕಾಲ ಅದನ್ನು ಸರಿಪಡಿಸಿದ್ದಾರೆ. ಈಗ ಯಾವುದೇ ತೊಂದರೆ ಇಲ್ಲ. ಹೀಗಾಗಿ ಮತ್ತೆ ದಿಢೀರನೆ ಎಲ್ಲರ ಖಾತೆಗಳಿಗೆ ಆಟೋಮೆಟಿಕ್ ಆಗಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಹೌದು ಸ್ನೇಹಿತರೆ, ಈಗಾಗಲೇ ನಮ್ಮ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾವೆ. ಬೆಲೆಗಳ ಏರಿಕೆ ಆಗಿದೆ, ಒಂದು ಕಡೆ ಸಾಕಷ್ಟು ಸಾಲಗಳನ್ನು ಕೂಡ ಸರ್ಕಾರ ಮಾಡಿಕೊಂಡಿದೆ. ಆದರೆ ಜನರಿಗೆ ಫ್ರೀ ಬೇಕಾಗತ್ತೆ, ಹೀಗಾಗಿ ಪಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಇದನ್ನು ನೋಡಿದ ಈಗಾಗಲೇ ಪಂಚರಾಜ್ಯಗಳಲ್ಲಿ ಕೂಡ ಎಲೆಕ್ಷನ್ ಆಯಿತು, ನಿಮ್ಮ ಗಮನದಲ್ಲಿರಬಹುದು. ಸೊ ಈಗಾಗಲೇ ತಮಿಳುನಾಡು ಆಗಿರಲಿ, ಆಸಾಮ್ ಆಗಿರಲಿ, ಬಂಗಾಳದಲ್ಲಾಗಿರಲಿ, ಪುದುಚೇರಿದಲ್ಲಾಗಿರಲಿ, ಸೊ ಹೀಗೆ ನಾನಾ ರೀತಿಯಲ್ಲಿ ಎಲೆಕ್ಷನ್ಗಳಾದವು. ಸೊ ಎಲ್ಲ ಕಡೆನೂ ಕೂಡ ಫ್ರೀ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿದೆ. ಈಗ ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಕೂಡ ಸಾಕಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾಕಂದರೆ ಅದು ಕೂಡ ಗೊತ್ತಿರಬೇಕು ನಮಗೆ. ಗೃಹಲಕ್ಷ್ಮಿ ವಿಷಯದಲ್ಲಿ ಅದ್ನ್ಯಾಕಪ್ಪ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಡಿ. ಜನರಲ್ ನಾಲೆಜು ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅಲ್ಲಿ 6 ತಿಂಗಳಿಗೆ ಗ್ಯಾಸ್ ಸಿಲಿಂಡರ್ ಫ್ರೀ, ಇನ್ನು 6 ತಿಂಗಳು ಗ್ಯಾಸನ್ನು ನೀವು ದುಡ್ಡು ಕೊಟ್ಟು ಪಡ್ಕೊಳ್ಬೇಕು. ಜೊತೆಗೆ 60 ವರ್ಷದ ಮೇಲ್ಪಟ್ಟವರಿಗೆ 2,500 ರೂಪಾಯಿ ಫ್ರೀಯಾಗಿ ಪ್ರತಿ ತಿಂಗಳು ಕೂಡ ಕೊಡ್ತಾರಂತೆ ಮಹಿಳೆಯರಿಗೆ. ದಳಪತಿ ವಿಜಯ್ ಅವರು CM ಈಗ TVK ಪಕ್ಷ ಅವ್ರದ್ದು ಗೊತ್ತಲ್ವಾ. ಸೊ ಮೊದಲನೇ ಬಾರಿಗೆ ಆಯ್ಕೆ ಆಗಿಬಿಟ್ರು, ಲಾಟ್ರಿ ಹೊಡೆದ್ರು ಅಂತ ಹೇಳ್ಬೋದು. ಜನ ನಂಬಿಕೆ ಅಂತೂ ಬಹಳಷ್ಟು ಇಟ್ಟಿದ್ದಾರೆ. ಹೀಗಾಗಿನೇ ಆಡಳಿತಕ್ಕೆ ಅವರು ಬಂದಿರತಕ್ಕಂಥದ್ದು. ನೋಡೋಣ, ಇನ್ನೂ ಹೆಚ್ಚುವರಿ ಯೋಜನೆಗಳನ್ನು ಅಲ್ಲಿ ಘೋಷಣೆ ಮಾಡಿದ್ದಾರೆ. ಬಹಳ ಅತಿಮೀರಿ ಫ್ರೀಯಾಗಿ ಕೊಟ್ಟರು ಸಹಿತ ನಮ್ಮ ರಾಜ್ಯದಂತೆ ಸಾಕಷ್ಟು ಸಾಲವೂ ಕೂಡ ತಮಿಳುನಾಡು ಕೂಡ ಮಾಡ್ಕೊಳ್ಬಹುದು. ಯಾಕಂದರೆ ಫ್ರೀಯಾಗಿ ಕೊಟ್ಟರು ಅದಕ್ಕೊಂದು ಲಿಮಿಟ್ ಇರಬೇಕು. ಈಗ ಸಿಕ್ಕಾಪಟ್ಟೆ ಫ್ರೀಯಾಗಿ ಕೊಡ್ತಾ ಹೋದರೆ ನಮ್ಮ ರಾಜ್ಯದಲ್ಲಿ ಈಗ ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಜೊತೆಗೆ ಕಾಗದ ಪತ್ರಗಳು ವಿಧಾನಸೌಧಗಳಲ್ಲಿ ಹೋದರೆ ಮರಣ ಪ್ರಮಾಣ ಪತ್ರದ ಬೆಲೆ 30 ರೂಪಾಯಿದಂಥದ್ದು 100 ರೂಪಾಯಿ ಆಗುವಂಥದ್ದು, ಹೀಗೆ ಸಾಕಷ್ಟು ಬೆಲೆಗಳ ಏರಿಕೆ ಆಗಿದೆ. ಮೆಟ್ರೋನಲ್ಲಿ ಟಿಕೆಟ್ ದರ, ರೈಲ್ವೆಗಳಲ್ಲಿ, ಜೊತೆಗೆ ಪುರುಷರಿಗೆ ಬಸ್ಗಳಲ್ಲಿ 100ಕ್ಕೆ 15 ರೂಪಾಯಿ ಏರಿಕೆ ಆಗಿದೆ. ಇದೆಲ್ಲವೂ ಕೂಡ ನಾವೇ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ, ಉಲ್ಟಾ ನಮಗೆ ತಿರುಗಿಸಿ ಕೊಡುತ್ತೆ. ಈ ರೀತಿ ನಡ್ಕೊಳ್ಳುತ್ತೆ ಸರ್ಕಾರ. ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಫ್ರೀಯಾಗಿ ಘೋಷಣೆ ಮಾಡ್ತಾರೆ, ಅದನ್ನು ನಾವು ನಂಬ್ಕೊಂಡು ಓಟ್ ಹಾಕ್ಬಿಡ್ತೀವಿ. ಯಾರು
ಸರಿಯಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೋ ಅವ್ರಿಗೆ ನಾವು ಓಟ್ ಹಾಕಬೇಕು. ಫ್ರೀಯಾಗಿ ಕೊಡಬಾರ್ದಂತೇನಿಲ್ಲ, ಕೊಡಬೇಕು. ಅದರಿಂದನೂ ಕೂಡ ಬೆನಿಫಿಟ್ ಸಿಗುತ್ತೆ. ಯಾಕಂದರೆ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರ ಬೆಳವಣಿಗೆ ಆಗಿದೆ, ಸಬಲೀಕರಣ ಆಗಿದೆ. ನಾವು ಒಪ್ಕೊಳ್ಳೇಬೇಕು ಇದನ್ನು. ಯಾಕಂದರೆ ಇದರಿಂದ ಬಹಳಷ್ಟು ಗೃಹಲಕ್ಷ್ಮಿಯರು ದುಡ್ಡನ್ನು ಪಡ್ಕೊಂಡು ತಮ್ಮ ಜೀವನವನ್ನು ನಡೆಸ್ಕೊಳ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ಈಗ ಫ್ರೀ ಶಕ್ತಿ ಯೋಜನೆ ಇದೆ, ಅದು ಅಷ್ಟೊಂದು ಉಪಯೋಗವಿಲ್ಲ. ಅದನ್ನು ತೆಗೆದುಹಾಕಿದ್ರೂ ನಡೆಯುತ್ತೆ. ಸರ್ಕಾರದ ಇನ್ಕಮ್ ಕೂಡ ಹಾಳದರಿಂದ. ಸೊ ಹೀಗಾಗಿ ಯಾವ ಯೋಜನೆಗಳನ್ನು ಕೊಡಬೇಕು ಅದನ್ನು ಲಿಮಿಟ್ನಲ್ಲಿ ಕೊಟ್ಟರೆ ಏನು ತೊಂದರೆ ಇಲ್ಲ. ಅತಿ ಮೀರಿ ಮಾಡಿದ್ರೆ ಅದು ತೊಂದರೆ ಆಗುತ್ತೆ, ಉಲ್ಟಾ ರಿಯಾಕ್ಷನ್ ಬೀಳುತ್ತೆ. ಆದರೆ ಈಗ ಸದ್ಯಕ್ಕೆ ಸರ್ಕಾರ ಅಂತೂ ಕೊಡ್ತಾ ಇದೆ, ಈಗ ನೀವು ಪಡ್ಕೊಳ್ತಾ ಇದ್ದೀರಿ. ಈಗ ಗೃಹಲಕ್ಷ್ಮಿ ಕಡೆಗೆ ಬರೋದಾದರೆ 2 ತಿಂಗಳ ಹಣ, ಅಂದರೆ ಈಗ 29 ಫೆಬ್ರವರಿ ತಿಂಗಳ ಹಣ ಆಲ್ರೆಡಿ ಪ್ರಾರಂಭವಾಗಿದೆ. ಅದನ್ನು ಹೊರತುಪಡಿಸಿ ಮತ್ತೆ ಮಾರ್ಚ್ ಹಾಗೂ ಏಪ್ರಿಲ್ 30 ಮತ್ತು 31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4,000 ದಿಢೀರನೆ 15 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅಂತ ಭರವಸೆಯನ್ನು ಕೊಟ್ಟರು. ಹೀಗಾಗಿ ನಾನು ಆ ವಿಷಯವನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು. ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ವಿಜಯನಗರ, ಬೆಳಗಾವಿ, ಕೊಪ್ಪಳ, ಹಾಸನ, ಗದಗ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೂ ಕೂಡ ದುಡ್ಡು ಹೋಗಲಿದೆ ಅಂತ. ಅದರಲ್ಲಿ ನೀವು ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ. ಈ ಜಿಲ್ಲೆದವರು ನಾನು ಹೇಳಿದ್ನಲ್ಲ, ಅವರು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.